ಕದನ ವಿರಾಮ ಘೋಷಿಸಿದ್ರು ಮತ್ತೆ ಬ್ರೇಕ್ಫಾಸ್ಟ್. ಏನ್ ತಪ್ಪೇನಿದೆ ಅದರಲ್ಲಿ? ಒಂದಲ್ಲ ಎರಡಲ್ಲ 3-4 ಸಲ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ, ನಮ್ಗೇನು ಬೇಜಾರಿಲ್ಲ. ಸಿಎಂ ನಿವಾಸದ ಬ್ರೇಕ್ಫಾಸ್ಟ್ ಮೆನುನಲ್ಲಿ ಸಂಧಾನ ಅನ್ನೋದು ಒಂದು ಐಟಮ್ ಇರುತ್ತಾ, ಒಂದು ಬ್ರೇಕ್ಫಾಸ್ಟ್ ತಿಂಡಿ ಏನಾದ್ರು ಇರುತ್ತಾ ಅಂತ. ಡಿಕೆಶಿ ನಿವಾಸದ ಬ್ರೇಕ್ಫಾಸ್ಟ್ ಮೆನುದಲ್ಲಿ ಏನಿರುತ್ತೆ? ಸಿಎಂ ಮನೆ ಬ್ರೇಕ್ಫಾಸ್ಟ್ ಅಲ್ಲಿ ಸಂಧಾನ ಅನ್ನೋದೊಂದು ಇತ್ತು. ಡಿಕೆಶಿ ಅವರ ನಿವಾಸದ ಬ್ರೇಕ್ಫಾಸ್ಟ್ ಮೆನು ಸಿಕ್ಕಾಪಟ್ಟೆ ಕುತೂಹಲ ಮೂಡಿಸ್ತಾ ಇದೆ. ಬ್ರದರ್ಸ್ ಮಧ್ಯೆ ಉಪಹಾರ ಕೂಟದಲ್ಲಿ ನಡೆಯುವಂತ ವಿಶೇಷತೆ ಏನು? ವಿ ಆರ್ ಬ್ರದರ್ಸ್, ವಿ ಆರ್ ವರ್ಕಿಂಗ್ ಲೈಕ್ ಅ ಬ್ರದರ್ಸ್ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ವಿಧಾನಸಭೆ ಬ್ಯಾಂಕ್ವೆಟ್ ಹಾಲ್ನಲ್ಲೇ ಸಿಎಂಗೆ ಆಹ್ವಾನಿಸಿದ್ರು. ನಾಳೆ ಉಪಹಾರಕ್ಕೆ ಮನೆಗೆ ಆಹ್ವಾನಿಸಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಮೊದಲು ಸಿಎಂ ಹೇಳಿದ್ರು, ಅವತ್ತಿನ ದಿವಸ ಹೇಳಿದ್ರು ತಿಂಡಿಗೆ ಬನ್ನಿ ಅಂತ, ಆದ್ರೆ ಮತ್ತೆ ಏನು ಹೇಳಿಲ್ಲ, ಕರೆದ್ರೆ ಹೋಗ್ತೀನಿ ಅಂತ ಸಿಎಂ ಹೇಳಿದ್ರು. ಆದ್ರೆ ಮತ್ತೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸಿದ್ದರಾಮಯ್ಯ ಅವರನ್ನ ಅಧಿಕೃತವಾಗಿ ಉಪಹಾರಕ್ಕೆ ಡಿಕೆ ಶಿವಕುಮಾರ್ ಅವರು ಸ್ವಾಗತಿಸಿದ್ರು, ಆಹ್ವಾನಿಸಿದ್ರು, ಇನ್ವಿಟೇಷನ್ ಕೊಟ್ರು. ಅದು ನಂದು ಸಿಎಂದು ಸಂಬಂಧಪಟ್ಟಂತ ವಿಚಾರ. ನಾವಿಬ್ರು ಬ್ರದರ್ಸ್ ತರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ಅವರು ಯಾವಾಗಲೂ ನಾವು ನಿಮ್ಮ ಒತ್ತಡಕ್ಕೆ ನಾವು ಓದೋ ಅಷ್ಟೇ, ನಮಗೇನು ಅವಶ್ಯಕತೆ ಇರಲ್ಲ. ನಾವು ಯಾವುದು ನೀವು ಹೇಳ್ತಾ ಇದ್ದೀರಲ್ಲ ಗುಂಪು ಗುಂಪು ಗುಂಪು, ಯಾವ ಗುಂಪು ಇಲ್ಲ ಏನಿಲ್ಲ. ನೀವು ಗುಂಪು ಮಾಡ್ತಾ ಇದ್ದೀರಿ. ಡಿ ಕೆ ಅದೊಂದು ಗುಂಪು, ಸಿದ್ದರಾಮಯ್ಯನವ್ರೊಂದು ಗುಂಪು, ಅವ್ರದ್ದೊಂದು ಗುಂಪು ಅಂತ ಮಾಡ್ತಾ ಇದ್ದೀನಿ. ನಾನು ಯಾವ ಗುಂಪು ಇಲ್ಲ. ನನ್ನ ಜೊತೆ 140 ಜನ ಇದ್ದಾರೆ. ಅರ್ಥ ಆಯ್ತಾ? ಯಾರು ಹುಟ್ಟುವಾಗ ಒಬ್ಬನೇ ಹುಡ್ತೀವಿ, ಸಾಯುವಾಗ ಒಬ್ಬರೇ ಇರ್ತೀವಿ. ಬಟ್ ಪಾರ್ಟಿ ಅಂತ ಅಂದಮೇಲೆ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ. ಸೊ ಅದರಿಂದ ನೀವೇನು ಚಿಂತೆ ಮಾಡಕ್ ಹೋಗಬೇಡಿ. ಅಲ್ಲಪ್ಪ, ಸಿಎಂ ಡಿಸಿಎಂ ತಿಂಡಿಗೂ ಮೊದಲೇ ಸ್ಫೋಟಕ ಹೇಳಿಕೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಲೇಬೇಕು ಅಂತ ಅಜಯ್ ಸಿಂಗ್ ಶಾಸಕರ ಸ್ಟೇಟ್ಮೆಂಟು ಸಂಚಲನ ಮೂಡಿಸಿದೆ. ಡಿಸೆಂಬರ್, ಜನವರಿ, ಫೆಬ್ರವರಿಯಲ್ಲಿ ಆಗಬಹುದು ಅಂತ ಏರ್ಪೋರ್ಟ್ನಲ್ಲಿ ಶಾಸಕ ಅಜಯ್ ಸಿಂಗ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಎಲ್ಲರೂ ಕೂತ್ಕೊಂಡು ಮಾತಾಡ್ತಾರೆ, ಈಗ ತೊಂದರೆ ಇಲ್ಲ, ಆದರೆ ಮುಖ್ಯಮಂತ್ರಿ ಬದಲಾವಣೆ ಆಗಲೇಬೇಕು ಅಂತ. ಅಜಯ್ ಸಿಂಗ್ ಅವ್ರಿಗೇನಾದರೂ ಸ್ಪೆಷಲ್ ಆಗಿ ಹೈಕಮಾಂಡ್ ಏನಾದರೂ ಹೇಳಬೇಕಾ ಏನೋ ಗೊತ್ತಿಲ್ಲ. ಸಿಎಂ ಡಿಸಿಎಂ ಸುದ್ದಿಗೋಷ್ಠಿ ಮಾಡಿದ್ದಾರೆ ಅಂದ್ರೆ ಪ್ರಾಬ್ಲಮ್ ಇದೆ ಅಂತ, ಇದ್ರ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಅಜಯ್ ಸಿಂಗ್ ಹೇಳಿದ್ದಾರೆ. ಆಕ್ಚುಲ್ ಆಗಿ ಸತ್ಯ ಹೇಳಿರೋದು ಅಜಯ್ ಸಿಂಗ್. ಕೇಳಿಸ್ಕೊಳ್ಳೋಣ ಏನ್ ಹೇಳಿದ್ರು ಅಂತ. ಕೂತ್ಕೊಂಡು ಮಾತಾಡ್ತದೆ, ಅವಾಗ ತನಕ ಇದ್ರ ಬಗ್ಗೆ ಏನು ಮಾತುಕತೆ ಆಗಲ್ಲ ಅಂತ ನಾನು. ಅದಾದ್ಮೇಲೆ ಆಗುತ್ತೆ ಸರ್? ಹಾಗಾದ್ರೆ ಆಗ್ಲೇಬೇಕಲ್ಲ. ಅದಾದ್ಮೇಲೆ ಆಗ್ಬೋದು, ಜನವರಿಯಲ್ಲೂ ಆಗ್ಬೋದು, ಫೆಬ್ರವರಿಯಲ್ಲೂ ಆಗ್ಬೋದು, ಡಿಸೆಂಬರ್ ಅಲ್ಲೂ ಆಗ್ಬೋದು. ಇದು ಒಂದ್ಸತಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾರೆ, ಏನ್ ತೊಂದರೆ ಅಂತೂ ಏನಿಲ್ಲ. ಇವಾಗ ಮುಖ್ಯಮಂತ್ರಿ ಅವರು ಮತ್ತೆ ಉಪಮುಖ್ಯಮಂತ್ರಿ ಅವರೇ ಸ್ಪಷ್ಟವಾಗಿ ಒಂದು ಪ್ರೆಸ್ ಮೀಟ್ ಮಾಡಿದಾರೆ ಅಂದ್ರೆ ಏನ್ ತೊಂದರೆನೇ ಇರ್ತದೆ. ಅವಾಗ ಸಚಿವ ಸಂಪುಟ ಪುನರಚನೆ ಆಗುತ್ತೆ ಅಂತ ಹೇಳಿ ಅಜಯ್ ಸಿಂಗ್ ಹೇಳಿದ್ದಾರೆ ಸರ್ ಇವತ್ತು ಏರ್ಪೋರ್ಟ್ ಅಲ್ಲಿ. ಹೈಕಮಾಂಡ್ ಏನಮ್ಮ ಜನವರಿಯಲ್ಲಿ ಸಚಿವ ಸಂಪುಟ ಪುನರಚನೆ ಆಗುತ್ತೆ ಅಂತ ಹೇಳಿ ಅಜಯ್ ಸಿಂಗ್ ಹೇಳಿದ್ದಾರೆ ಸರ್ ಇವತ್ತು ಏರ್ಪೋರ್ಟ್ ಅಲ್ಲಿ. ಹೈಕಮಾಂಡ್ ಅವ್ರ ಹೈಕಮಾಂಡ್ ಏನಮ್ಮ ಕರಿಬಹುದು ನೋಡುವ. ಡಿಕೆಶಿ ಮನೆಯಲ್ಲಿ ತಿಂಡಿ ವೇಳೆ ಅಜಯ್ ಸಿಂಗ್ ಹೇಳಿಕೆ ವಿಚಾರ ಪ್ರಸ್ತಾಪಕ್ಕೆ ಬರುತ್ತಾ? ನವೆಂಬರ್ 29ರಂದು ಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ನಡೆದಿತ್ತು. ಕುರ್ಚಿ ಕದನಕ್ಕೆ ಖಾರಾಬಾತು, ಇಡ್ಲಿ, ವಡೆ ಎಲ್ಲ ಬ್ರೇಕ್ ಹಾಕಿದ್ವು. ಡಿಸೆಂಬರ್ 2ನೇ ತಾರೀಕು ಡಿಸಿಎಂ ಡಿಕೆಶಿ ನಿವಾಸದಲ್ಲಿ ಉಪಹಾರ ಕೂಟ ಇದೆ. ಅವ್ರ ಮನೆಯಲ್ಲಿ ಏನೆಲ್ಲ ವಿಶೇಷತೆ ಇರುತ್ತೆ? ಸಿದ್ದರಾಮಯ್ಯ ಅವ್ರಿಗೆ ಇಷ್ಟದ ನಾಟಿ ಕೋಳಿ ಬೆಳಿಗ್ಗೆನೆ ರೆಡಿ ಮಾಡಿಸ್ತಾರ ಡಿಕೆ ಶಿವಕುಮಾರ್ ಅಂತ. ಐ ಹರ್ಡ್ ದಟ್ ಡಿಕೆ ಶಿವಕುಮಾರ್ ಅವರೇನೋ ನಾನ್ ವೆಜ್ ತಿನ್ನೋದು ಬಿಟ್ಬಿಟ್ಟಿದ್ದಾರೆ ಅಂತ ಬಹಳ ವರ್ಷಗಳಿಂದ. ಸೊ ಹಾಗಾಗಿ ಏನ್ ರೆಡಿ ಮಾಡಿಸ್ತಾರೆ ಅಂತ ನೋಡ್ಬೇಕು. ಸಿಎಂ ನಿವಾಸದಲ್ಲಿ ತಿಂಡಿ ಬಳಿಕ ಕ್ಲೋಸ್ ಡೋರ್ ಮೀಟಿಂಗ್ ಇರುತ್ತೆ. ಡಿಸಿಎಂ ನಿವಾಸದಲ್ಲೂ ಕ್ಲೋಸ್ ಡೋರ್ ಚರ್ಚೆ ಆಗಬಹುದು. ಹೈಕಮಾಂಡ್ ಕಡೆ ಬೆರಳು ತೋರಿರುವಂತಹ ಬ್ರದರ್ಸ್ ಮಾತು ಏನು ಅಂತ ನಾಳೆವರೆಗೂ ಕಾದು ನೋಡ್ಬೇಕು. ನಾಳೆನೂ ಬ್ರೇಕ್ಫಾಸ್ಟ್ ನಾನು ಹೇಳಕ್ ಆಗೋದಿಲ್ಲ. ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ, ನಾಳೆನೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ, ಎಲ್ಲ ಒಂದು ಹಂತಕ್ಕೆ ಬರುತ್ತೆ. ಅಂದ್ರೆ ಇಬ್ರು ನಾಯಕರು ಹೇಳಿದ್ದಾರೆ ಹೈಕಮಾಂಡ್ ಅನ್ನ ತೀರ್ಮಾನಕ್ಕೆ ನಾವು ಬದ್ಧ ಅಂತ. ಸೊ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಂಡ್ರು ಬದ್ಧ ಅಂತ ಹೇಳಿದ್ದಾರೆ ಸರ್. ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನ ತಗೊಳುತ್ತೆ. ನಾನು ಹೇಳಕ್ ಆಗೋದಿಲ್ಲ. ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ, ನಾಳೆನೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಕ್ರಾಂತಿ ಯಾಕ್ರಿ? ನಾವೆಲ್ಲ ಒಪ್ಕೊಂಡು 2028 ಗಡಿ ಆಯ್ತೈತಿ, ನೀವು ಕ್ರಾಂತಿ ಕ್ರಾಂತಿ ಅಂತಿದ್ದೀರಾ? ನೀವು ಪರ್ಮನೆಂಟ್ ಆಗಿ ಶಮನ ಆಗಿದೆ, ನೀವ್ ಯಾಕೆ ತಾತ್ಕಾಲಿಕ ಅಂತ ಕೇಳ್ತೀರಾ?
ಯಾಕೆ ಹೇಳ್ತೀರಾ ತಾತ್ಕಾಲಿಕ ಅಂತ ನೀವು? ಪರ್ಮನೆಂಟ್ ಆಗಿ ಶಮನ ಆಗಿದೆ. ಯಾಕೆ ನಿಮ್ಮ ಹತ್ರ ಹೇಳ್ಬೇಕದೆಲ್ಲ? ನಾವು ಟೈಮ್ ಬಂದಾಗ ಹೇಳ್ತೀವಿ, ನಾವ್ ಏನ್ ಒಪ್ಕೊಂಡಿದೀವಿ ಅಂತ ಟೈಮ್ ಬಂದಾಗ ಹೇಳ್ತೀವಿ. ಹಂಗೆ ಇರ್ಬೇಕು, ಕುತೂಹಲ ಯಾವಾಗಲೂ ಕುತೂಹಲವಾಗಿ ಉಳ್ಕೋಬೇಕು. ಅಥವಾ ಟೈಮ್ ಬಂದಾಗ ಅದು ಕುತೂಹಲ ಬಗೆಹರಿಸ್ತೀವಿ. ಏನ್ ತೀರ್ಮಾನ ಮಾಡ್ಬೇಕು ಅಂದ್ರೂ ನಮ್ಮ ಪಾರ್ಟಿ ಹೈಕಮಾಂಡ್ ಇದೆ. ನಮ್ಮ ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೆ ಆ ನಿರ್ಧಾರದ ಪ್ರಕಾರ ನಾವಿರ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿ ಹೇಳಿದ್ದಾರೆ, ಉಪಮುಖ್ಯಮಂತ್ರಿ ಹೇಳಿದ್ದಾರೆ, ನಾನು ಸಹ ಹೇಳ್ತೀನಿ. ನಾಳೆ ದಿನ ರೀಶಫಲ್ ಮಾಡಿ ನೀನು ಕೆಲಸ ಮಾಡು ಅಂದರೆ ಮಾಡ್ತೀನಿ, ಬೇಡ ನೀನು ಸಾಕು ನಿನಗೆ ಇನ್ನೊಬ್ಬರು ಬೇರೆ ಅವಕಾಶ ಕೊಡು ಅಂದರೆ ಅದಕ್ಕೂ ರೆಡಿ ಇದ್ದೀನಿ. ನಾನು ವೈಯಕ್ತಿಕವಾಗಿ ನಾನು ಹೇಳೋದು, ಹೈಕಮಾಂಡ್ ಏನು ಹೇಳ್ತದೆ ಅದು ಕೇಳ್ತೀವಿ ಅಷ್ಟೇ. ನಗರಾಭಿವೃದ್ಧಿ ಸಚಿವನಾಗಿ ನಾಳೆ ದಿನ ರೀಶಫಲ್ ಮಾಡಿ ನಿನಗೆ ಸಾಕು 2.5 ವರ್ಷ ನೀನು ಕೆಲಸ ಮಾಡಿದ್ದು ಬೇರೆಯವ್ರಿಗೆ ಅವಕಾಶ ಕೊಡ್ತೀರಿ ಅಂದರೆ ನಾನು ರೆಡಿ ಇದ್ದೀನಿ. ಅದು ನಾನು ಆಯ್ತು ಬೇರೆಯವ್ರಿಗೆ ಕೊಡಿ ಅಂತ ಹೇಳಿ ಹೈಕಮಾಂಡ್ ಹೇಳ್ಬೇಕಾದ್ರೆ ನನಗೆ ಗೊತ್ತಿಲ್ಲ. ಪವರ್ ಶೇರಿಂಗ್ ಯಾವ ಶೇರಿಂಗ್ ಎಲ್ಲ ಬರೀ ನಾವು ಕೇರಿಂಗ್ ಅಬೌಟ್ ಅವರ್ ಸ್ಟೇಟ್ ಅಷ್ಟೇನೆ, ಜನಗಳ ಪರವಾಗಿ ಕೇರಿಂಗ್ ಐತೆ ಅಷ್ಟೇನೆ. ಅಪ್ಪ ಏನ್ ತೀರ್ಮಾನ ಮಾಡ್ಬೇಕು ಅಂದ್ರೂ ನಮ್ಮ ಪಾರ್ಟಿ ಹೈಕಮಾಂಡ್ ಇದೆ. ನಮ್ಮ ಹೈಕಮಾಂಡ್ ಇಲ್ಲ